ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೆ ಎದುರುಗಡೆ ಇರೋ ಅಂದರೆ ನಮ್ಮ ಮನೆಯಲ್ಲಿರೋ ಒಂದು ಟ್ಯಾಂಕ್ನ ಕ್ಲೀನ್ ಮಾಡಿದೆ. ಅಂದರೆ ಇದರಲ್ಲಿ ನಾನು ಈ ಥರ ಒಂದು ಒಡೆದೋಗಿರೋ ಸಿಂಟೆಕ್ಸ್ ಟ್ಯಾಂಕ್ನ ಕಟ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿಬಿಟ್ಟಿದ್ದೀನಿ. ಸೈಡಿಗೆ ಸ್ವಲ್ಪ ಒಡೆದೋಗಿದೆ, ಯಾಕಂದರೆ ಇಲ್ಲಿ ಮೇಲುಗಡೆ ತೆಂಗಿನ ಮರ ಏನು ಅದು ಹೆರೆ ಬಿದ್ದು ಒಡೆದೋಗಿದೆ. ಅಂದರೆ ಅದು ಹೆಡ ಅಂತೀವಿ ನಮ್ಮ ಕಡೆ, ಅದು ಬಿದ್ದು ಒಡೆದೋಗಿದೆ ಈ ಕಡೆ ಸೈಡು. ಬಟ್ ನೋ ಪ್ರಾಬ್ಲಮ್, ಒಡೆದೋಗಿರೋದನ್ನ ಸರಿ ಮಾಡಿ ಈ ಥರ ಮಾಡಿದ್ದೀನಿ. ಇದಕ್ಕೆ ನಾನು ರೆಡಿ ಮಾಡಿರೋ ಶಾರ್ಕ್ನ ಬಿಡಬೇಕು. ನೋಡ್ತಾ ಇರಿ, ನೀವು ನೋಡ್ತಿದ್ದೀರಾ, ಇದರಲ್ಲಿ ಒಂದು ಆಲ್ಬಿನೋ ಶಾರ್ಕ್ ಅಂದರೆ ಇರಿಡಿಸೆಂಟ್ ಶಾರ್ಕ್ ಅಂತಾರೆ, ಅದು ಇದೆ ಒಂದು. ಮತ್ತು 3 ನಾರ್ಮಲ್ ಇರಿಡಿಸೆಂಟ್ ಶಾರ್ಕ್ ಇದೆ. ಅದ್ರ ಜೊತೆಗೆ ಒಂದು ಸಕ್ಕರ್ ಕ್ಯಾಟ್ ಫಿಶ್ ಅಂತಾರೆ. ಇನ್ನೂ ಹೆಚ್ಚಾಗಿ ನಾರ್ಮಲಾಗಿ ಜನ ಯೂಸ್ ಮಾಡೋದು ಈ ಫಿಶ್ಗೆ ಏನಂದರೆ ಪಾಚಿ ಫಿಶ್ ಅಂತ ಹೇಳ್ತಾರೆ. ಇದು ಇದೆ. ಒಟ್ಟು ಟೋಟಲ್ ಇಷ್ಟು ಫಿಶ್ ಅಂದರೆ ಒಂದು 5 ಫಿಶ್ ಇದರಲ್ಲಿರುತ್ತೆ. ನೋಡಿ, ಇಷ್ಟು ನೀರು ಫಿಲ್ ಮಾಡಿದ್ದೀನಿ. ಬಟ್ ಸದ್ಯ ಈ 5 ಫಿಶ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಡೇ ಅಂದರೆ ನಾಳೆ ನಾನು ಇದನ್ನು ಫಿಲ್ ಅಪ್ ಮಾಡ್ತೀನಿ. ಅಪ್ ಟು ಹಿಯರ್, ಇಲ್ಲಿ ಒಡೆದೋಗಿದೆಯಲ್ವಾ, ಇಲ್ಲಿವರೆಗೂ ಫಿಲ್ ಮಾಡ್ತೀನಿ. ಸೊ ಇಷ್ಟು ನಾನು ನೀರು ಹಾಕ್ತೀನಿ. ನೋಡ್ತಾ ಇದ್ದೀರಾ, ಆಲ್ರೆಡಿ ತುಂಬ ಸ್ಟ್ರೆಸ್ಸಲ್ಲಿದ್ದಾವೆ, ತುಂಬ ನೀರು ಜಾಗ ಕಡಿಮೆ ಇದೆ, ಮತ್ತು ಆಕ್ಸಿಜನ್ನು ಕಡಿಮೆ ಆಗ್ತಿದೆ. ಸೊ ನಾನು ಇದಕ್ಕೆ ಫಿಶ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಮತ್ತೆ ವಿಡಿಯೋ ತೋರಿಸ್ತೀನಿ ಹೇಗೆ ಅಂತ. ನೀವು ನೋಡ್ಬೋದು, ಇಷ್ಟು ದೊಡ್ಡ ಸಕ್ಕರ್ ಫಿಶ್. ಮೇ ಬಿ ಆಲ್ರೆಡಿ ಇದು ನನ್ನ ಹತ್ರ ಆಲ್ಮೋಸ್ಟ್ 4 ವರ್ಷಕ್ಕಿಂತ ಜಾಸ್ತಿ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಸ್ಟ್ರಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದಕ್ಕೆ ಬಿಡ್ತೀನಿ. ಸಿ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಲ್ವ ನೋಡಿ. ಇದು ಆಲ್ಮೋಸ್ಟ್ ತೊಗೊಂಡಿದ್ದು ಬಂದುಬಿಟ್ಟು ನಮ್ಮ ಲಾಕ್ಡೌನ್ ಇತ್ತಲ್ವ, 2019. ಆ ಲಾಕ್ಡೌನಲ್ಲಿ ಅರ್ಧ ಲಾಕ್ಡೌನ್ ಆದಾಗ, ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಫಿಶ್ ಯಾವುದೂ ಇರಲಿಲ್ಲ. ಸೊ ಫಿಶ್ ಶಾಪಿಗೆ ಹೋದಾಗ ಸಿಕ್ಕಿದ್ದು ಈ 4 ಶಾರ್ಕ್ ಫಿಶ್ ಅಷ್ಟೇ, ಆಯಿತಾ. ಅದನ್ನು ತೊಗೊಬಂದು ಸಾಕಿದ್ದೀನಿ. ಅದಕ್ಕಿಂತ ಮುಂಚೆ ನನಗೆ ಕೊಯ್ ಫಿಶ್ ಅಂದರೆ ತುಂಬ ಹಾಬಿ ಇತ್ತು, ಅಂದರೆ ಇಷ್ಟ ಇತ್ತು. ಅದನ್ನು ತುಂಬ ಸಾಕಿ, ಗೊತ್ತಲ್ಲ, ಸ್ಟಾರ್ಟಿಂಗ್ ಏನು ನಾಲೆಡ್ಜ್ ಇರೋಲ್ಲ. ಸೊ ತುಂಬ ಸಾಯಿಸ್ಬಿಟ್ಟಿದ್ದೀನಿ ಫಿಶ್ನ. ಹಾಗಾಗಿ ಅಷ್ಟರ ನಂತರ ನಾನು ಏನು ಅದ್ರ ಬಗ್ಗೆ ಫಿಶ್ ಹಾಬಿ ಬಗ್ಗೆ ಏನು ತಿಳ್ಕೊಂಡ್ಮೇಲೆ ಆಲ್ಮೋಸ್ಟು ತುಂಬ ಕಡಿಮೆ ಫಿಶ್ ಅಂದರೆ ಡೆತ್ ಆಗೋದು. ಇವಾಗ ನೋಡಿ, ಸದ್ಯ ಇಷ್ಟು 4 ಫಿಶ್, ದೊಡ್ಡ ಸೈಜ್ ಬಿಗ್ ಸೈಜ್ ಫಿಶಲ್ಲಿ, ಮಾನ್ಸ್ಟರ್ ಸೈಜ್ ಫಿಶಲ್ಲಿ ಇವು 5 ಫಿಶ್ ಇದ್ದಾವೆ ನನ್ನ ಹತ್ರ. ಆಲ್ಮೋಸ್ಟ್ ಲಾಕ್ಡೌನ್ ಟೈಮಿಂದ ಈ ಥರ ಇಷ್ಟು ಸಾಕಿದ್ದೀನಿ. ನೋಡಬೇಕು, ಮುಂದೆ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಸೈಜ್ಗೆ ಆ್ಯಕ್ಚುಲಿ ನೀರು ಕಡಿಮೆ ಆಯಿತು ಅನಿಸುತ್ತೆ. ಬಟ್ ಬೆಳಿಗ್ಗೆ ಇಲ್ಲಿವರೆಗೂ ಫಿಲ್ ಮಾಡ್ತೀನಿ. ಸೊ ಸಫಿಷಿಯೆಂಟ್ ಅನಿಸುತ್ತೆ, ಸಫಿಷಿಯೆಂಟ್ ಅಂತ ಅಂದ್ಕೋತೀನಿ. ಇದಕ್ಕೆ ನಾನು ನಾರ್ಮಲಾಗಿ ಏನು 15 ಡೇಸ್ಗೆ ಒಂದ್ಸರಿ ನೀರು ಚೇಂಜ್ ಮಾಡ್ತೀನಿ. ಮತ್ತು ಏನು ನಾರ್ಮಲ್ ಡೈಲಿ ಫುಡ್ ಹಾಕ್ತೀನಿ. ಅದು ಬಿಟ್ಟರೆ ಆಕ್ಸಿಜನ್ನು ಮತ್ತು ಏನು ಮೆಡಿಸಿನ್ ಎಲ್ಲ ಯಾವುದೂ ಆ್ಯಡ್ ಮಾಡಲ್ಲ. ಸೊ ಇಷ್ಟು ಚೆನ್ನಾಗಿದ್ದಾವೆ, ಹೀಗಿದ್ದಾವೆ. ಸೊ ಇದು ಇವತ್ತಿನ ಸಂಡೇ ವೀಡಿಯೋ. ಅಂದರೆ ನಾರ್ಮಲಾಗಿ ಇದು ಕ್ಲೀನ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡಿದ್ದು. ಸೊ ವೀಡಿಯೋ ಮಾಡೋಣ ಅಂತ, ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ಅಪ್ಡೇಟ್ಗಾಗಿ ಮತ್ತು ಹೆಚ್ಚಿನ ಏನಾದರೂ ಹೊಸ ವಿಷಯಕ್ಕೋಸ್ಕರ ನಮ್ಮ ಮಿಸ್ಟರ್ ಫೆಲಿಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.